ಚೀಕಟಿಲೋ ಅಂದ್ರೆ ಕನ್ನಡದಲ್ಲಿ ಕತ್ತಲಿನಲ್ಲಿ ಅನ್ನೋ ಅರ್ಥ ಬರುತ್ತೆ. ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಸೀರಿಯಲ್ ಕಿಲ್ಲರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ OTT ಅಲ್ಲಿ ಅವೈಲೇಬಲ್ ಇರೋದ್ರಿಂದ ನೀವೇನಾದ್ರೂ ಫ್ರೀ ಇದ್ರೆ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತೇನೆ. ಮೂಲತಃ ಇದೊಂದು ತೆಲುಗು ಸಿನಿಮಾ. ನಾಗ ಚೈತನ್ಯ ಅವರ ವೈಫ್ ಶೋಭಿತಾ ಅವರು ಈ ಸಿನಿಮಾದ ಮೈನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರ್ತಾರೆ. ಈ ಸಿನಿಮಾ ಥಿಯೇಟರ್ ಗಳಲ್ಲಿ ರಿಲೀಸ್ ಆಗದೆ ಡೈರೆಕ್ಟ್ ಆಗಿ OTT ಗೆ ಬಂದಿರುತ್ತೆ. ಈ ಸಿನಿಮಾನ ಯಾಕೆ ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡ್ಲಿಲ್ಲ ಅಂತ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಥ್ರಿಲ್ಲರ್ ಸಿನಿಮಾಗಳು ಪ್ರೇಕ್ಷಕರಿಗೆ ಹೊಸದೇನಲ್ಲ, ಆದ್ರೆ ಅದನ್ನ ಎಷ್ಟು ಎಂಟರ್ಟೈನಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಸಿನಿಮಾದಲ್ಲಿ ಸೀರಿಯಲ್ ಕಿಲ್ಲರ್ ಯಾರು ಅನ್ನೋದನ್ನ ಕೊನೆವರೆಗೂ ಹೇಳ್ಕೊಂಡೋದಂತ ರೀತಿ ಚೆನ್ನಾಗ್ ಅನಿಸ್ತು. ಆದ್ರೆ ಕಥೆಯಲ್ಲೇ ಬಲ ಇಲ್ಲದೆ ಇರೋದ್ರಿಂದ ಸಿನಿಮಾ ಸಖತ್ ಬೋರಿಂಗ್ ಆಗಿ ಸಾಕ್ತಿರುತ್ತೆ. ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಕೂಡ ಅಲ್ಲಲ್ಲೇ ಸುತ್ತಾ ಇರುತ್ತೆ. 1999 ನಲ್ಲಿ ಒಂದು ಕೊಲೆಯನ್ನ ತೋರಿಸುವ ಮೂಲಕ ನಿರ್ದೇಶಕರು ತಾನು ಎಂತ ಕಥೆಯನ್ನ ಹೇಳ್ತಿದ್ದೀನಿ ಅನ್ನೋದನ್ನ ಮೊದಲ ದೃಶ್ಯದಲ್ಲೇ ಪ್ರೇಕ್ಷಕರಿಗೆ ತೋರಿಸ್ತಾರೆ. ಕಥೆ ಕೂಡ ತುಂಬಾ ಸಿಂಪಲ್. ಪಾಡ್ಕಾಸ್ಟ್ ಮೂಲಕ ರಿಯಲ್ ಕ್ರೈಮ್ ಸ್ಟೋರಿಗಳನ್ನ ಹೇಳುವಂತ ಒಬ್ಬ ಯುವತಿ ತನ್ನ ಸ್ನೇಹಿತೆಯನ್ನ ಕೊಂದ ಸೀರಿಯಲ್ ಕಿಲ್ಲರ್ ನ ಹಿಡಿಯೋದಕ್ಕೆ ತಾನೇ ರಂಗ ಪ್ರವೇಶ ಮಾಡ್ತಾಳೆ. ಆಮೇಲೆ ಏನೆಲ್ಲ ನಡೆಯುತ್ತೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಸಂಧ್ಯಾ ಪೊಲೀಸರ ಜೊತೆ ಸೇರಿ ಮಾಡುವಂತ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ತುಂಬಾ ಅನ್ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ಪೆಷಲ್ ಆಫೀಸರ್ ಆನಂದಿನಿ ಎಂಟ್ರಿಯೊಂದಿಗೆ ಸಿನಿಮಾ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಸಾಗುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದು ಕೂಡ ಆಗ್ಲಿಲ್ಲ. ಸಿನಿಮಾದಲ್ಲಿ ಪೊಲೀಸರು ನಾಮಕಾವಸ್ಥೆಗೆ ಮಾತ್ರ ಇರ್ತಾರೆ. ಪ್ರೂಫ್ಸ್ ಎಲ್ಲ ಸಂಧ್ಯಾಗೆ ಸಿಗ್ತಾ ಇರುತ್ತೆ. ಪೊಲೀಸರು ಬ್ಲೈಂಡ್ ಆಗಿ ಆಕೆಯನ್ನ ಫಾಲೋ ಮಾಡ್ತಿರ್ತಾರೆ. ಕೊನೆಯಲ್ಲಿ ಸೀರಿಯಲ್ ಕಿಲ್ಲರ್ ನ ರಿವೀಲ್ ಮಾಡಿದ ರೀತಿ ಚೆನ್ನಾಗಿದ್ರು ಕೂಡ ಆತನ ಮೋಟಿವ್ ಅಷ್ಟು ಬಲವಾಗಿರ್ಲಿಲ್ಲ. ಅವನ ಬ್ಯಾಕ್ ಸ್ಟೋರಿ ಕೂಡ ಓಕೆ ಅನ್ನಿಸ್ತು. ಹೆಸರಿಗೆ ತಕ್ಕಂತೆ ಸಿನಿಮಾದ ಬಹುತೇಕ ಚಿತ್ರೀಕರಣ ಕತ್ತಲಿನಲ್ಲೇ ನಡೆದಿದೆ. ಸಿನಿಮಾಟೋಗ್ರಫಿ ಕೂಡ ಅದೇ ರೀತಿ ಇರುತ್ತೆ. ಒಂದು ಥ್ರಿಲ್ಲರ್ ಸಿನಿಮಾಗೆ ಬೇಕಾದಂತ BGM ನ ಶ್ರೀಚರಣ್ ಅವರು ಕೊಟ್ಟಿದ್ದಾರೆ. ನಿರ್ದೇಶಕರು ಒಂದು ಥ್ರಿಲ್ಲರ್ ಸಿನಿಮಾನ ಗ್ರಿಪ್ಪಿಂಗ್ ಆಗಿ ತೆಗೆಯೋದ್ರಲ್ಲಿ ಎಡವಿದ್ದಾರೆ. ಅವರ ವೀಕ್ ರೈಟಿಂಗ್ ಸಿನಿಮಾದುದ್ದಕ್ಕೂ ಎದ್ದು ಕಾಣುತ್ತೆ. ಆಲ್ ಆಕ್ಟರ್ಸ್ ಆರ್ ಡಿಸೆಂಟ್ ಇನ್ ದೇರ್ ರೋಲ್ಸ್. ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿದಂತ ಶೋಭಿತಾ ಅವರ ನಟನೆ ತುಂಬಾ ನೀರಸವಾಗಿರುತ್ತೆ. ಸಿನಿಮಾದಲ್ಲಿ ಅತ್ಯಾಚಾರ ಹಾಗೂ ಹತ್ಯೆ ದೃಶ್ಯಗಳಿದ್ರು ಕೂಡ ನಿರ್ದೇಶಕರು ಅದನ್ನ ವಲ್ಗರ್ ಆಗಿ ತೋರಿಸಿಲ್ಲ. ಅದರಿಂದ ಈ ಸಿನಿಮಾನ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಸೀರಿಯಲ್ ಕಿಲ್ಲರ್ ಸಿನಿಮಾ ಲವರ್ಸ್ ಆಗಿದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಇದಾಗಿರುತ್ತೆ ಚೀಕಟಿಲೋ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.